ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಶಿರಸಿ ತಾಲೂಕಿನ ನೀರ್ನಳ್ಳಿ ಸಮೀಪದ ಹೂಡ್ಲುಮನೆಯ ತುಂಬು ಕುಟುಂಬದ ಸದಸ್ಯರಾದ ಹಾಗೂ ನಾಟಿ ವೈದ್ಯಕೀಯದಲ್ಲೂ ದಾರುಕಾಷ್ಟ ಕಲೆಯಲ್ಲೂ ಪರಿಣಿತಿ ಹೊಂದಿರುವ ಶ್ರೀಯುತ ಮಂಜುನಾಥ್ ಹೆಗಡೆಯವರನ್ನ ಮಾತನಾಡಿಸೋಣ. ಜೈ ಶ್ರೀರಾಮ್. ನಮಸ್ತೆ ಮಂಜುನಾಥ್ ಹೆಗಡೆಯವರೇ. ನಮ್ಮ ಜಗತಿ ಚಾನೆಲ್ಗೆ ನಿಮಗೆ ತುಂಬು ಹೃದಯದ ಸ್ವಾಗತ. ಹೂಡ್ಲುಮನೆ ಕುಟುಂಬ, ಶಿರಸಿ ತಾಲೂಕಿನ ಹೂಡ್ಲುಮನೆ ಕುಟುಂಬ ಅಂದರೆ ಎಲ್ಲರ ಮನೆ ಮಾತಾಗಿರುವಂಥ ಕುಟುಂಬ, ಒಂದು ಇತಿಹಾಸವೇ ಇರುವಂಥ ದೊಡ್ಡ ಕುಟುಂಬ. ಆ ಕುಟುಂಬದ ಒಬ್ಬ ಸದಸ್ಯರಾಗಿ ತಾವು ಕೂಡ ಇತ್ತೀಚೆಗೆ ಜನಮಾನಸದಲ್ಲಿ ಒಬ್ಬರಾಗಿದ್ದೀರಿ. ಯಾಕೆಂದರೆ ನಿಮ್ಮಲ್ಲಿರುವ ಕಲೆ ಮತ್ತು ಇನ್ನೊಂದು ಮುಖ್ಯವಾದದ್ದು ಅಂದರೆ ನಾಟಿ ಔಷಧಿಗಳು. ಅದ್ರ ಬಗ್ಗೆ ಹೇಳ್ತೀರಾ? ಅಂದರೆ ಆ ನಾಟಿ ಔಷಧಿಯನ್ನು ನೀವು ಹೆಂಗೆ ಪ್ರಾರಂಭ ಮಾಡಿದ್ರಿ, ಅಥವಾ ನಿಮ್ಮ ಮನೆಯಲ್ಲಿ ಆ ಮನೆತನದಲ್ಲಿ ಅದು ಬಂದಿತ್ತು, ಹೇಗೆ ಅದು? ಈಗ ನಾಟಿ ಔಷಧಿ ಅಂತಂದ್ರೆ ನನ್ನ ಅಜ್ಜ ರಾಮಚಂದ್ರ ಸುಬ್ರಾಯ ಹೆಗಡೆ, ಅವ್ರ ಮಗ ಕಮಲಾಕರ ರಾಮಚಂದ್ರ ಹೆಗಡೆ, ಅವ್ರ ನಂತರ ನಂದು. ಅವರು ಚರ್ಮ ರೋಗ, ನಮ್ಮಲ್ಲಿ ಹುಲು ಸಾರಂಗ್ ಕಚ್ಚಿದ್ದು, ಮೂಲವ್ಯಾಧಿ, ಆಮಶಂಕೆ ಇವೆಲ್ಲ ಕೊಡ್ತಿದ್ದು. ಅದರಿಂದ ಬಳುವಳಿಯಾಗಿ ನನಗೆ ಬಂದಿದ್ದು. ನಾನು ಕೆಲವು ಮಿತ್ರರೊಗೂಡಿ ಅಥವಾ ಈ ಔಷಧಿ ಕಾರ್ಯಾಗಾರಕ್ಕೆ ಹೋಗಿ ಆ ವನಸ್ಪತಿಯನ್ನು ನೋಡಿ ಕಲ್ತಿದ್ದು. ಈ ಚಿಪಿಗೇರಿ ಅಂತ ಮುಂಡಗೋಡು ತಾಲೂಕಿನಲ್ಲೂ ಇದೆ. ಅಲ್ಲಿ ಸಾಗರದ ಮುಳುಗಡೆ, ಶರಾವತಿ ಮುಳುಗಡೆ ಇದರಲ್ಲಿ ಸುಬ್ರಾಯ ಹೆಗಡೆ ಅಂತಿದ್ದೆ. ಅವರಷ್ಟು ಕೆಲವಷ್ಟು ವನಸ್ಪತಿಯನ್ನ ಪರಿಚಯ ಮಾಡಿ ಕಲಿತು ನಾನು ಕೊಡ್ತಾ ಬಂದಿದ್ದೆ. ಎಷ್ಟು ವರ್ಷಗಳಾಯ್ತು? ನಾನು ಕೊಡ್ಲಿಕ್ಕಂತ 35 ವರ್ಷ ಆಯ್ತು. ನಾನು ಈಗ ಚರ್ಮ ರೋಗಕ್ಕೆ ನಮ್ದು ಒಂದು ಮನೆತನ ಬಂದಂತ ಔಷಧಿ. ಆಮೇಲೆ ಮತ್ತೆ ಯಾವ್ದಕ್ಕೆ ಕೊಡ್ತೀರಿ? ಚರ್ಮ ರೋಗ, ಹುಲ್ ಸಾರಂಗ್ ಕಚ್ಚಿದ್ದು, ಮೂಲವ್ಯಾಧಿ, ಆಮಶಂಕೆ, ಪಿತ್ತಕೋಶದ ಕಲ್ಲು, ಮೂತ್ರಕೋಶದ ಕಲ್ಲು, ಸಕ್ಕರೆ ಕಾಯಿಲೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಂದ್ರೆ ನಾರ್ಮಲ್ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತ ಕಾಯಿಲೆಗಳಿಗೆಲ್ಲ ಕೊಡ್ತಾ ಇದ್ದಾರೆ. ಆ ಔಷಧಿಗಳನ್ನ ಹೇಗೆ ತರ್ತೀರಾ ನೀವು? ಎಲ್ಲ ಔಷಧಿಗಳು ಇಲ್ಲೇ ಸಿಗ್ತಾವ ನಿಮ್ಗೆ? ಎಲ್ಲ ಈ ನಾ ಕೊಡುವಂತ ಔಷಧಿ ವನಸ್ಪತಿ ಇದೆ ಪೂರ್ಣ. ಅದಕ್ಕೆ ಯಾವುದೇ ಒಂದು ಕೆಮಿಕಲ್ ಅಥವಾ ಯಾವುದೇ ಪೌಡರು ಅಥವಾ ಯಾವುದೇ ಇಲ್ಲ. ನಾನೇ ಇಲ್ಲೇ ನಮ್ಮಲ್ಲಿ ವನಸ್ಪತಿ ಇಲ್ಲಿದೆ. ನಮ್ಮ ಮಲೆನಾಡಿನ ಒಂದು ವನಸ್ಪತಿಯ ಬೇರು, ಚಕ್ಕೆ, ಎಲೆ, ಇದರದ್ದೇ ಔಷಧಿ. ಅಲ್ಲ, ಬೇರು ಚಕ್ಕೆ ಎಲೆನೇ ವನಸ್ಪತಿ ಅಂದ್ರೆ ಬೇರು ಚಕ್ಕೆ ಎಲೆನೇ. ಆದ್ರೆ ಅದು ಈಗ ಸಿಗ್ಬೇಕಲ್ಲ, ಈಗ ಕಾಡುಗಳೆಲ್ಲ ನಾ ಕೊಡುವಂತದನ್ನು ನೆಟ್ಟು ಬೆಳೆಸಿದ ಪೋಷಿಸಿ. ಅದು ನಾನು ಚರ್ಮ ರೋಗಕ್ಕೆ ಮತ್ತೆ ಹುಲ್ ಸಾರಂಗ್ ಕಚ್ಚಿದ್ದು ಇದಕ್ಕೆಲ್ಲ ನಾನೇ ಇಲ್ಲೇ ನೆಟ್ಟು ಬೆಳೆಸಿದ್ದು, ಅದರಲ್ಲೇ ಕೊಡ್ತೀವಿ. ಸಾಮಾನ್ಯ ಎಷ್ಟು ರೋಗಗಳಿಗೆ ಕೊಟ್ಟು ಎಷ್ಟು ಸಾಮಾನ್ಯ ಒಂದಷ್ಟು ಜನರದ್ದು ನಿಮಗೆ ರಿಸಲ್ಟ್ ಗೊತ್ತಾಗಿದೆ? ನಾನು ಈಗ 35 ವರ್ಷದ ಇತ್ಲಾಗೆ ಒಂದು 15,000 ಜನಕ್ಕೆ ಔಷಧಿ ಕೊಟ್ಟಿದ್ದೀನಿ. ಈಗ ಔಷಧಿ ಕೊಟ್ಟಿದ್ದಾರೆ, ಅದರಿಂದ ಆಹಾರವೇ ಪಥ್ಯ ಹೇಳ್ತೇವಲ್ಲ, ಅದ್ರ ಪಥ್ಯ ಮಾಡ್ಕೊಳ್ಳೋದು ಒಂದು 8,000 ಜನ ನಾ ಹೇಳಿದಂಗೆ ಮಾಡಿ ಗುಣ ಆಗಿದ್ದಾರೆ. ಒಂದು 8,000 ಅವ್ರು ತಗೊಂಡು ಬಿಟ್ರು, ಪಥ್ಯ ಗೀತೆ ಮಾಡೋದು ಇಲ್ಲ. ಈಗ ಹಳ್ಳಿ ಮನೆ ಔಷಧಿಯಲ್ಲಿ ಅದು ಒಂದು ಈ ಚರ್ಮ ರೋಗಕ್ಕೆ ನಂಜನ್ನ ತಿನ್ಲೇಬಾರ್ದು. ನಂಜಿನ ಪದಾರ್ಥವನ್ನು ಯಾವ್ದು ತಿನ್ಲೇಬಾರ್ದು, ಹಾಗಾಗಿ ಕಮ್ಮಿ ಆಗ್ತಾ ಬರುತ್ತೆ. ಈಗ ಚರ್ಮ ರೋಗದ ಗಣ ಕಟ್ಟಿ ನಂಜನ್ನ ತಿನ್ಬಿಟ್ರೆ ಅದು ಔಷಧಿ ತಾಗುದಿಲ್ಲ. ಮತ್ತೆ ಮತ್ತೆ ಯಾವ ಔಷಧಿ ಕೊಡ್ತೀರಾ? ಈಗ ಮನುಷ್ಯರಿಗಾಯ್ತು, ಪ್ರಾಣಿಗಳಿಗೆ, ದನಗಳಿಗೆ, ದನ ಕರುಗಳಿಗೂ ನಮ್ಮಲ್ಲಿ ವನಸ್ಪತಿ ಬೇರು ನಾರಿಂದ ಔಷಧಿ ಇದೆ. ಕಾಲೆಡೆ, ಬಾಯಿಡೆ ಇಂಥವೆಲ್ಲ ಋತುಮಾನ ತಕ್ಕಾಗೆ ರೋಗ ಬರುತ್ತೆ, ಅದಕ್ಕೆ ಋತುಮಾನ ತಕ್ಕಾಗೆ ಔಷಧಿ ಕೊಡ್ತೀವಿ. ಈಗ ಅದು ದನಗಳಿಗೆ ಔಷಧಿನೂ ಈ ವನಸ್ಪತಿಯಲ್ಲೇ ಅದು ತಂದು ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾ? ಅಲ್ಲ, ಅದು ಆಗಿನಾಗ ವನಸ್ಪತಿ ತಂದು ಆಗಿನಾಗ ಫ್ರೆಶ್ ಆಗೇ ಇರಬೇಕು ದನಗಳಿಗಾಗಿದ್ದಕ್ಕೆ. ಮನುಷ್ಯರಿಗಾದ್ರೆ ಒಂದು ದಿವಸ ಹೆಚ್ಚು ಕಮ್ಮಿ ನಡೀತಿದೆ. ಆದ್ರೆ ಈ ಔಷಧಿಗಳು ಮೊದ್ಲೆಲ್ಲ ಹೇಳ್ತಿದ್ರು ಇಂಥ ವಾರನೇ ಕೊಡ್ಬೇಕು, ಹೀಗೆ ತರಬೇಕು, ಹೀಗೆ ತಗೊಳ್ಬೇಕು, ಆತರ ಏನಾದ್ರು ಪದ್ಧತಿ ಇದೆಯಾ ನಿಮ್ಮಲ್ಲಿ? ನಮ್ಮಲ್ಲೂ ಇದೆ. ಗುರುವಾರ ಮತ್ತೆ ಆದಿತ್ಯವಾರ ಕೊಡುವುದಿದೆ. ಗುರುವಾರ ಆದಿತ್ಯವಾರ ಯಾಕೆಂತಂದ್ರೆ ಸೂರ್ಯನ ವಾರ ಅದು. ಆ ಸೂರ್ಯನ ಕಿರಣ ವನಸ್ಪತಿ ಮೇಲೆ ಬಿದ್ದಾಗ ಔಷಧಿ ಇದಾಗುತ್ತೆ. ಹಾಗಾಗಿ ನಾವು ಗುರುವಾರ ಆದಿತ್ಯವಾರ ಕೊಡೋದು ಒಂದು ಸಂಪ್ರದಾಯ ಇಟ್ಕೊಂಡು, ಅದು ಬೆಳಗಿನ ಹೊತ್ತಲ್ಲಿ ನಾವು ಕಲ್ಲಲ್ಲಿ ಕತ್ತಿ ಕಬ್ಬನ್ನು ತೆಗಿಸ್ಲಿಕ್ಕಿಲ್ಲ, ಕಲ್ಲಲ್ಲೇ ಕೆತ್ತಿ ಚಕ್ಕೆಯನ್ನು ತಂದು ಕೊಡುವಂತ ಪದ್ಧತಿ. ಬೇಗ ಬರ್ಬೇಕು, ಬೆಳಿಗ್ಗೆನೆ ಬರ್ಬೇಕು. ಹೌದು.
ಈಗ ಎಷ್ಟೋ ಔಷಧಿಗಳು ಅಲ್ಲೇ ಹೋಗಿ ತಗೋಬೇಕು. ಈಗ ನಿಮ್ಮ ಮನೆಗೆ ಬರಬೇಕು, ಇಲ್ಲೇ ಅದನ್ನ ಸೇವನೆ ಮಾಡ್ಕೊಂಡು ಹೋಗ್ಬೇಕು, ಆ ತರದ್ದಿದೆ ಅಥವಾ ಆ ತರದ, ಅಥವಾ ನೀವು ಮನೆಗೂ ಕೊಡ್ತೀರಾ? ಅದು ನಾ ಮನೆಗೆ ಕೊಡ್ತೇನೆ. ಯಾಕಂತಂದ್ರೆ ನಮ್ಮ ಮನೆಗೆ ಬಂದ್ರೆ ಇವತ್ತು ಗುರುವಾರ ನಮ್ಮ ಬಹಳ ಜನ ಬರ್ತಾರೆ. ಆ ರೋಗದ ಪರೀಕ್ಷೆನೂ ನಮ್ಗಾಗುತ್ತೆ. ಅದು ಯಾವ ರೋಗ? ಈ ಉದಾಹರಣೆಗೆ ಚರ್ಮ ರೋಗ 7 ನಮೂನಿ ಚರ್ಮ ರೋಗ ಉಂಟು. ಅದು ನೀವು ಮನೇಲಿ ಕೂತ್ಕೊಂಡು ಊರಲ್ಲೇ ಕೂತ್ಕೊಂಡು ನನಗೆ ಚರ್ಮ ರೋಗ ಆಗಿದೆ ಔಷಧಿ ಕೊಡಿ ಅಂತ ನಾನು ಯಾವ್ದಕ್ಕೆ ಕೇಳ್ಕೊಡುವುದು? ಹಾಗಾಗಿ ಇಲ್ಲಿಗೆ ಬನ್ನಿ, ಅದೊಂದು ರೋಗದ ಪರೀಕ್ಷೆನೂ ನಮಗಾಗುತ್ತೆ. ಅವರು ದಿನಚರಿ ಅವರು ಏನೇನು ಆಹಾರ ತಗೋತಾರೆ. ಹಾಗಾಗಿ ನಾವು ಮನೆಗೆ ಬಂದು ಆ ರೋಗದ ಪರೀಕ್ಷೆನೂ ಆಗುತ್ತೆ, ತಗೊಂಡೋದಂಗೂ ಆಗುತ್ತೆ ಹೇಳಿ. ಮತ್ತೆ ಮೊದ್ಲೆಲ್ಲ ಹಳ್ಳಿ ಔಷಧಿ ಅಂದ್ರೆ ಮನೆ ದೇವ್ರ ಹತ್ರನೋ ಬಾಗ್ಲಿಗೋ ಒಂದು ತೆಂಗಿನಕಾಯಿ ಇಟ್ಟು ಔಷಧಿ ತಗೊಂಡು ಹೋಗ್ತಿದ್ರು. ಇತ್ತೀಚೆಗೆ ಏನಾಗಿದೆ, ಬೇರು ಬೊಗಟೆಗಳು ಸಿಗೋದಿಲ್ಲ, ಆಳುಗಳ ಮೂಲಕ ಹೊರಗಡೆಯಿಂದ ತರಿಸ್ಬೇಕು, ಅದ್ರ ಚಾರ್ಜ್ ಭರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಎಷ್ಟೋ ಕಡೆ ಇಂತಿಷ್ಟು ಒಂದು ಔಷಧಿಗೆ ಅಂತ ಚಾರ್ಜ್ ಮಾಡಿದ್ದಾರೆ. ನೀವು ಹೇಗ್ ಮಾಡ್ತೀರಾ? ನಾನು ಇಲ್ಲಿ ತನಕ ದುಡ್ಡು ತಗೊಳ್ಳಿಲ್ಲ. ಒಂದು ಕಾಯಿ, ಆ ಕಾಯಿಯನ್ನು ನಮ್ಮ ದೇವರಿಗೆ ಒಡೆದು ನಾ ಕೊಟ್ಟುವಂತ ರೋಗಿಗೆ, ನೀವು ಇರ್ಲಿ ಅವರೇ ಇರ್ಲಿ ನಾನೇ ಇರ್ಲಿ, ನನಗೆ ಯಾವುದೇ ರೋಗ ಇದ್ರೆ ಅವ್ರಿಗೆ ವಾಸಿ ಮಾಡ್ಕೊಡಪ್ಪ ಅಂದ್ರೆ ದೇವ್ರಿಗೆ ಕಾಯಿ ಒಡೆದು ಒಂದು ಇಡೋ ಸಂಪ್ರದಾಯ. ದುಡ್ಡೇನ ಇನ್ನೂ 10,000 15,000 ಔಷಧಿ ಕೊಟ್ಟು ದುಡ್ಡೇನು ತಗೊಳ್ಳಿ, ಕಾಯಿ ಮತ್ತೆ ಬಿಡುವುದಿಲ್ಲ. ಮೊದ್ಲಿಂದ ಬಂದ ಮನೆತನದ ಪದ್ಧತಿಯನ್ನ ನೀವು ಇಸ್ಕೊಂಡ್ ಬರ್ತಾ ಇದ್ದೀರಿ. ಪಕ್ಕನೆ ಕಾಯಿ ತರಲಿಲ್ಲ, ನನ್ನ ಹೆಸರು ಹೇಳಿ ಇಂಥವ್ರ ಔಷಧಿ ತಂದಿನಪ್ಪ, ಅವ್ರ ಮನೆ ದೇವರಿಗೆ ಹೊಡೀರಿ ಅಥವಾ ಅವ್ರ ದೇವಸ್ಥಾನದಲ್ಲಿ ಹೊಡೀರಿ ಹೇಳಿ ಕಳಿಸ್ತೇನೆ. ಈಗ ನೀವು ನಾಟಿ ಔಷಧಿಯನ್ನ ಹಿಂದಿನ ಜನರು ಕೊಟ್ಟಂತೆ ನೀವು ಕೊಡ್ತಾ ಬಂದಿದ್ದೀರಿ. ಅವರೇನೋ ನಿಮ್ಗೆ ಹೇಗೆ ಕೊಟ್ರು, ಈಗ ನಿಮ್ಮ ಮುಂದಿನ ಪೀಳಿಗೆ ಅದನ್ನ ನೀವು ಹೇಗೆ ಕೊಟ್ಟಂತೆ ಕಲ್ತು ಮುಂದುವರಿಸ್ತಾರೆ ಹೇಳಿಕ್ಕೇನು ಬರೋದಿಲ್ಲ. ಯಾಕೆ ಅಂದ್ರೆ ಈಗೆಲ್ಲ ಮಕ್ಕಳು ಹೊರಗಡೆ ಇರ್ತಾರೆ, ಅವ್ರ ಎಜುಕೇಶನ್ ಅವ್ರ ಜಾಬು ಆ ಕಡೆ ಇರ್ತಾರೆ. ಅದನ್ನ ಹೇಗೆ ಮುಂದಿನ ಪೀಳಿಗೆಗೆ ನೀವು ಇದು ಮಾಡ್ತೀರಾ? ಈಗ ನಿಮ್ದು ಕೆಲವು ಪುಸ್ತಕಗಳು ಆಗಿವೆ ಅಂತ ಕೇಳಿದೀನಿ, ಆದ್ರೆ ಈ ಔಷಧಿಗಳನ್ನೆಲ್ಲ ಅದ್ರಲ್ಲಿ ದಾಖಲೆ ಮಾಡಿಟ್ಟಿದ್ದೀರಾ ನೀವು, ಹೇಗೆ ಅದು? ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗ ಈಗಿನ ಹುಡುಗರೆಲ್ಲ ಅವ್ರವ್ರ ವಿದ್ಯಾಭ್ಯಾಸ ಜಾಬ್ ಅಂಗಡಿ ಏನೋ ಪಟ್ಟಣಕ್ಕೆ ಹೋಗಿದ್ದಾರೆ. ಅದಕ್ಕಾಗಿ ನಾನು ಈ 5 ಪುಸ್ತಕವನ್ನು ನಮ್ಮ ಮಲೆನಾಡಿನ ವನಸ್ಪತಿಯ ಬಗ್ಗೆನೇ ಯಾವ್ಯಾವ ರೋಗಕ್ಕೆ ಯಾವ್ಯಾವ ವನಸ್ಪತಿ ಅಂತ ಬರ್ದೇನೆ. ಇದು ಬರೀ ಚರ್ಮ ರೋಗದ್ದು. ಎಷ್ಟು ಚರ್ಮ ರೋಗ ಇದೆ, ಅದು ಹೇಗೆ ತಗೊಳ್ಬೇಕು, ಯಾವ ವನಸ್ಪತಿಯಿಂದ ಅದು ಗುಣ ಆಗುತ್ತೆ ಅಂತ ಇದು ಒಂದು ದಾಖಲೆಗಾಗಿ ಬರೆದಿದ್ದು. ಇನ್ನು ಗೃಹ ಸಂಜೀವಿನಿ, ಇದು ಹಾಗೆ ನಾ ವನಸ್ಪತಿ ಯಾವ್ದಾದ್ರು ರೋಗಕ್ಕೆ ಯಾವ ವನಸ್ಪತಿ ಹೇಗೆ ತಗೊಳ್ಳೋದು ಉಂಟು. ಇದು ಗೃಹ ಸಂಜೀವಿನಿ, ಎಲ್ಲ ರೋಗದ್ದು ಉಂಟು. ಅದು ಬರೀ ಚರ್ಮ ರೋಗಕ್ಕೆ ಸಂಬಂಧಪಟ್ಟು ಮಾತ್ರ ಅದು, ಇದಾಗಲ್ಲ, ಎಲ್ಲ ರೋಗಕ್ಕೂ ಉಂಟು ಗೃಹ ಸಂಜೀವಿನಿ. ಇನ್ನು ಸಸ್ಯ ಮೂಲಿಕಾ ಸಂಜೀವಿನಿ, ಇದು ಯಾರೂ ಬರೀಲಿಲ್ಲ ಬಹುತೇಕ. ಇದು ನಮ್ಮಲ್ಲಿ ಮತ್ತಿ ಹುಣಾಲು ಇನ್ನು ಇತರೆ ಗಿಡದ ಬೇರು ಯಾವ್ಯಾವ ರೋಗಕ್ಕೆ ಬರುತ್ತದೆ ಏಕ ಸಸ್ಯ ಇದು. ಬಾಕಿಯೆಲ್ಲ ಬರೆದಿದ್ದಾರೆ ಆ ಸೊಪ್ಪು ಆ ಸೊಪ್ಪು 2 ಸೊಪ್ಪು ಸಮ್ಮಿಲನ ಮಾಡಿ ಔಷಧಿ. ಇದು ಆಗಲ್ಲ, ಏಕ ಮೂಲಿಕಾ ಸಸ್ಯ. ಇದು ನಮ್ಮಲ್ಲಿ ದನ ಕರುಗಳಿಗೆ ಅಂದ್ರೆ ಪಶು ಪ್ರತಿಯೊಂದಕ್ಕೂ ಔಷಧಿ ಬರುವಂತ ಗೋ ಸಂಜೀವಿನಿ ಅಂತ. ಇದು ಮಕ್ಕಳಿಗಾಗಿ, ಈಗಿನ ಮಕ್ಕಳಿಗೆಲ್ಲ ವನಸ್ಪತಿ ಬಗ್ಗೆ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಒಂದು ಸಸ್ಯ ಸಂಜೀವಿ, ನಮ್ಮಲ್ಲಿಯ ವನಸ್ಪತಿ ಬಗ್ಗೆ ಸಣ್ಣ ಚುಟುಕು ಕಥೆಗಳಾಗಿ ಅಡ್ಡಿಯಲ್ಲಿ ಸಸ್ಯ ಸಂಜೀವಿನಿ ಕತೆ. ಅಷ್ಟು ವನಸ್ಪತಿ ಇದೆ, ಸಣ್ಣ ಶ್ಲೋಕ. ದೊಡ್ಡ ಮಕ್ಕಳಿಗೆ ದೊಡ್ಡದಾದವರಿಗೆ ತಲೆ ಹತ್ತುದಿಲ್ಲ, ಇದಾದ ತಲೆ ಹತ್ತುತ್ತೆ, ಸಣ್ಣ ಕತೆ. ಹಾಗಾಗಿ ದಾಖಲೆಯಾಗಿ ಇದೊಂದು ಮಾಡಿಟ್ಟಿದ್ದೇನೆ. ಈಗ ದಾಖಲೆ ಮಾಡಿದಿರಿ. ಈಗ ಹೇಳ್ತಾರೆ ಅಂದ್ರೆ ಮೂಲ ಕುಟುಂಬದವರ ಅಥವಾ ಹಿರಿಯರು ಬೆಳೆಸ್ಕೊ ಬಂದಂತದ್ದು ಕೌಟುಂಬಿಕವಾಗಿ ಒಬ್ಬರಿಂದ ಒಬ್ಬರ ತಲೆಮಾರಿಗೆ ಬರ್ತದೆ. ಯಾರ್ಯಾರು ಅಲ್ಲ ಔಷಧಿ ಕೊಟ್ರೆ ತಾಗೋದಿಲ್ಲ, ಅಥವಾ ಅವ್ರ ಮನೆ ಒಂದು ದೇವ್ರ ಏನೋ ಅವ್ರ ನಂಬಿಕೆ ಇರ್ತದೆ. ಯಾರ್ಯಾರಿಗೂ ಅದನ್ನ ಉಪದೇಶ ಮಾಡ್ಲಿಕ್ಕೆ ಬರುದಿಲ್ಲ, ಮತ್ತೆ ಯಾರ್ಯಾರೋ ಕೊಟ್ರೆ ಅದು ತಾಗೋದಿಲ್ಲ, ಉಪದೇಶ ಮೂಲಕನೇ ಬರಬೇಕು ಅಂತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಈಗ ಹಿಂದೆ ಏನಿತ್ತು ಕೇಳಿದ್ರೆ, ಗುರು ಉಪದೇಶದಿಂದ ಮಾತ್ರ ಅವನಿಗೆ ವಿದ್ಯೆ ಯಾವುದೇ ಒಂದು ಸಾಧಿಸ್ತಿತ್ತು. ಇದು ಹಾಗೆ ಗುರುಮುಖೇನೇ ಬರಬೇಕು ಅಂತ. ಈಗ ಒಂದು ನಿಷ್ಠೆಯಿಂದ ಗುರುಮುಖೇನ ಬಂದ್ರೆ ಅದು ತನ್ನ ಸಿದ್ಧಿ ಆಗುತ್ತೆ ಅವನಿಗೆ. ಹಸ್ತ ಗುಣ, ಕೈ ಗುಣ ಚಲೋ ಇದೆ, ಆಗ ಅವನು ಕೊಟ್ಟಿದ್ದ ಕೈಗ ಔಷಧಿ
ಹಸ್ತಗಳಿಂದ ಗುಣ ಆಗತ್ತೆ. ಈ ಅದೇನೋ ಒಂದು ನಂಬಿಕೆ. ನಂಬಿಕೆ ಇದ್ರೆ ಮಾತ್ರ. ಮೊದ್ಲೇ ಇದೀಗ ಮೊದ್ಲು ಅಂತಲ್ಲ, ಯಾವಾಗ್ಲೂ ಈಗ ಒಂದು ಫ್ಯಾಮಿಲಿ ಒಂದು ಔಷಧಿಯನ್ನು ಕೊಡ್ತಾ ಇದ್ದಾರೆ, ನೆಡ್ಸ್ಕೊ ಬರ್ತಾ ಇದ್ದಾರೆ ಅಂದ್ರೆ ಅವ್ರ ಮುಂದಿನ ಪೀಳಿಗೆ ಮಾತ್ರ ಅದನ್ನ ನೆಡ್ಸ್ಕೊಂಡು ಹೋಗ್ತಾರೆ. ಯಾರ್ಯಾರೋ ಹೋಗಿ ಯಾವ್ದೋ ಬೇರಿನ ಬೇರೋ ಅಥವಾ ಚಕ್ಕೆನೋ ತಂದು ಔಷಧಿ ಮಾಡ್ರೆ ಅದು ಗುಣ ಆಗುದಿಲ್ಲ ಅಂತ ಇದೆ. ಅದಕ್ಕೆ ಈಗ ನೀವು ಪುಸ್ತಕ ಏನು ದಾಖಲೆ ಮಾಡಿ ಇಟ್ಟಿದ್ದೀರಿ, ಈ ಪುಸ್ತಕದಲ್ಲಿನ ಔಷಧಿಗಳನ್ನ ಈಗ ನಾವೇ ಮಾಡ್ಕೊಂಡ್ರೆ ಅದು ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ, ಇದು ಔಷಧಿ ರೂಪದಲ್ಲಿ ನೀವು ತಗೊಳ್ಬೇಕಿದ್ರೆ ನುರಿತ ನಾಟಿ ವೈದ್ಯರಿಂದ ಸಲಹೆ ಸೂಚನೆ ತಗೊಂಡೇ ಔಷಧಿ ಮಾಡ್ಬೇಕು ಅಂತ ಬರೆದಿದ್ದೀನಿ. ಯಾಕೆಂದ್ರೆ ಇದು ದಾಖಲಾತಿಗೆ ನೀವು ಔಷಧಿ ತಗೊಳ್ಬೇಕಿದ್ರೆ ನುರಿತ ವೈದ್ಯರಿಂದ ಕೇಳ್ಕೊಂಡೇ ತಗೊಳ್ಬೇಕು ಅಂತ. ಈಗ ಸಣ್ಣ ಪುಟ್ಟ ಔಷಧಿಗಳೆಲ್ಲ, ಈಗ ಹೊಟ್ಟೆ ನೋವು ಬಂತೋ ಕಾಲ್ ನೋವು ಬಂತೋ ಏನೋ ಎಣ್ಣೆ ಹಾಕ್ತಿಕ್ಕಿದ್ವಿ, ಸಣ್ಣ ಪುಟ್ಟ ಕಷಾಯ ಅದೆಲ್ಲ ಈಗ ಸಾಮಾನ್ಯ ರೂಢಿಯಲ್ಲಿದೆ. ಕೆಲವೊಂದು ರೋಗಗಳ ಔಷಧಿಗಳು ಅದು ಒಂದು ಕುಟುಂಬದಿಂದ ಬಂದಂತದ್ದು, ಅವ್ರೇನೋ ಸಂಶೋಧನೆ ಮಾಡಿ ಕಂಡು ಹಿಡಿದಿರುವಂತದ್ದು, ಅವ್ರ ಮೂಲಕನೇ ಬರ್ಬೇಕು ಹೇಳೋದು ಒಂದು. ಈ ನಮ್ಮಲ್ಲಿ ಒಂದು ಗಾದೆ ಇದೆ, ಶಂಕದಿಂದ ಬಂದಿದೆ ಮಾತ್ರ ತೀರ್ಥ ಅಂತ ಒಂದು ನಮಗೆಲ್ಲ ಒಂದು ಇದೆ. ಹಾಗೇನೆ ಇದು ಸುಮ್ಮನೆ ದಾಖಲೆ. ಅದೇನಿದ್ರು ಸವಿವರವಾಗಿ ಹತ್ರ ಕೇಳ್ಕೊಂಡು ರೋಗವನ್ನು ಪರೀಕ್ಷೆ ಮಾಡಿಕೊಂಡು ಅದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಈಗ ಒಂದು ಸಾಸಿವೆ ಕಾಳು ತಗೊಳ್ಳೋದು ಔಷಧಿ ಇದೆ, ಅದು ನೀವು ಒಂದು ಕಡಲೆ ಕಾಳು ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಆವಾಗ ಹಾಗಾಗಿ ನುರಿತ ವೈದ್ಯರ ಸಲಹೆ ಮೇರೆಗೆ ತಗೊಳ್ಬೇಕು ಅಂತ. ಈಗ ಔಷಧಗಳ ಬಗ್ಗೆ ನಿಮ್ಮ ಒಂದು ಗತಿಯನ್ನ ತಿಳ್ಕೊಂಡಾಯ್ತು, ತುಂಬಾ ಜನರಿಗೆ ಅದರ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಇನ್ನೊಂದು ಮುಖ ಅಂದ್ರೆ ಔಷಧಿ ಒಂದು ನಾಟಿ ವೈದ್ಯಕೀಯ ಒಂದು ಮುಖ ಆದ್ರೆ ಇನ್ನೊಂದು ಮುಖ ಇದೆ ನಿಮಗೆ, ಇನ್ನೊಂದು ದಾರುಕಾಷ್ಟ ಕಲೆ ಅಂತ. ಅದು ತುಂಬಾ ಕಡೆ ಪ್ರದರ್ಶನ ಕೂಡ ಆಗಿದ್ದು ನನಗೆ ತಿಳಿದ ವಿಷಯ. ಅದ್ರ ಬಗ್ಗೆ ಹೇಳ್ತೀರಾ? ಆ ಕಲೆಯಲ್ಲಿ ಹೇಗೆ ಆಸಕ್ತಿ ಹುಡ್ತು, ಅದನ್ನ ಹೇಗೆ ನೀವು ತಯಾರು ಮಾಡ್ತೀರಾ? ಅದು ಸ್ವಲ್ಪ ಕಷ್ಟದ ಕೆಲಸ. ಹೌದು, ಇದು ಈಗ ಸುಮಾರು 25-35 ವರ್ಷದಿಂದ ಟೈಫಾಯ್ಡ್ ಜ್ವರ ಆಗಿತ್ತು ನನಗೆ. ಎಡೆಬಿಡದೆ ಅಂದ್ರೆ ಈ ವರ್ಷ ಆದ್ರೆ ಬರೋ ವರ್ಷನು ಮತ್ತೆ ಬರೋ ವರ್ಷನೇ. ಹೀಗಾಗಿ ಯಾವಾಗ ಈಗಿನ ಹಾಗೆ ಟಿವಿ ಮಾಧ್ಯಮ ಮೊಬೈಲ್ ಮಾಧ್ಯಮ ಏನೂ ಇಲ್ಲಾಗಿತ್ತು. ಕುತ್ಕೊಂಡು ಬೇಜಾರು ಗೊತ್ತಿತ್ತು. ಡಾಕ್ಟ್ರು ಏನಾದ್ರು ಕೇಳಿದ್ರೆ ರೆಸ್ಟ್ ಮಾಡು, ಎಷ್ಟು ರೆಸ್ಟ್ ಮಾಡ್ತಾರೆ. ಹಾಗಾಗಿ ನನ್ನ ತಂದೆಯವರು ಇದು ಈ ಕಲೆ ಸ್ವಲ್ಪ ಮಟ್ಟಿಗೆ ಇದ್ದಿತ್ತು, ಅವ್ರು ನೋಡಿ ನಾನು ಕಲ್ತಿದ್ದೆ. ನಾನು ಕುತ್ಕೊಂಡೆ ಬಂದೇ ಮಾಡ್ಕೋತ ಹೋದೆ. ಅದೇ ಹವ್ಯಾಸ ಬೆಳಗ್ತು. ಈ ಹವ್ಯಾಸನ ನೋಡಿ ನಾವು 2007 ಇಸ್ವಿ 7 ಅಥವಾ 8 ಇಸ್ವಿ ನಮ್ಮ ಇದೇ ಅಂಗಳದಲ್ಲಿ ಈ ದಾರುಕಾಷ್ಟ ಕಲಾವಿದರ ಒಂದು ಕೂಟವನ್ನು ಮಾಡಿ ಇಲ್ಲೇ ಮನೆಯಲ್ಲೇ ಪ್ರದರ್ಶನ ಮಾಡಿ, ಅದು 1 ದಿವಸಕ್ಕೆ ಮುಗಿದು 5 ದಿವಸಕ್ಕೆ ಆಯ್ತು. ಕಡೆ ನನ್ನ ಹತ್ರ ಆಗ್ಲಿಲ್ಲ, ನಾನೇ ಬಂದು ಮಾಡಿದೆ. ಹಾಗಾಗಿ ಇದ್ರ ನಂತರ ನನ್ನ ಜಡ್ಡಿ ಮನೆ ಶ್ರೀಧರ್ ಹೆಗಡ್ರು, ಜಿ.ವಿ. ಕೊಪ್ಪಲ್ ತೋಟರು, ಬಾಳೆಗಿರಿ ಶ್ರೀನಿವಾಸ ಹೆಗಡ್ರು, ಮೂಲೆ ಮನೆ ಗಣಪತಿ ಹೆಗಡ್ರು, ಇಟುಗುಳಿ ಗಣಪತಿ ಹೆಗಡ್ರು, ನೀರಿನಲ್ಲಿ ರಾಜನಗೌಡ ಎಲ್ಲ ನನ್ನ ಒಂದು ಇದು ನಿಮ್ದೇ ಒಂದು ಗ್ರೂಪ್. ವಿ.ಟಿ. ಹೆಗಡೆ ದೇವಗುಡಿ, ಹೀಗೆ ನಾವು ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ, ಮೈಸೂರು, ಬೆಂಗಳೂರು ಎಲ್ಲ ನಾವು ಪ್ರದರ್ಶನ ಮಾಡಿ ನಮ್ಮ ಈ ಕಡೆಗೆ ಸ್ವರ್ಣವಳ್ಳಿ ಮಠ ಅಲ್ಲಿ ಇಲ್ಲಿ ಎಲ್ಲ ಲೋಕಲ್ ಆಗೈತೆ, ಹೊರಗಡೆ ಹೋಗಿದ್ವಿ. ಈಗ ಇಷ್ಟೆಲ್ಲ ಪ್ರದರ್ಶನಗಳನ್ನ ನೀಡಿದ್ರಿ, ಯಾವ್ದಾದ್ರು ಸನ್ಮಾನ ಪ್ರಶಸ್ತಿಗಳು ಇದಕ್ಕಾಗಿ ನಿಮಗೆ ಬಂದಿದ್ಯಾ? ಇದಕ್ಕಾಗಿ ತುಂಬಾ ಲೋಕಲ್ ಅಲ್ಲಂತೂ ಬಹಳ ಬಂದಿದೆ. ಇದು ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮೀಜಿ ಅವರು ಒಂದು ಕೊಟ್ಟ ಆಶೀರ್ವಾದ. ಫಸ್ಟ್ ಮೊದಲೇ ಕೊಟ್ಟಿದ್ದು ನಮ್ಗೆ ಚರ್ನಳ್ಳಿ ಗಂಗಾಧರ ಸರಸ್ವತಿ ಸ್ವಾಮಿಗಳು ವೈದ್ಯ ರತ್ನ ಅಂತಂದ ಬಿರುದು ಕೊಟ್ಟು ಆಶೀರ್ವಾದ ಮಾಡಿದ್ರು. ಇದರಿಂದ ಕಲಾರತ್ನ ಅಂತಂದು ಕೊಟ್ಟೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಆರ್ಯಭಟ ಪ್ರಶಸ್ತಿನೂ ಕೂಡ ಬಂದಿದೆ. ಮೈಸೂರಿನ ಸುತ್ತೂರು ಮಠದ ಸ್ವಾಮಿಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಶಂಕರಾಚಾರ್ಯ ಸದ್ಭಾವನಾ ಪ್ರಶಸ್ತಿನೂ ಬಂದಿದೆ. ಇನ್ನು ಇಲ್ಲಿ ನಮ್ಮ ಊರಿನ ಸಂಘ ಸಂಸ್ಥೆಗಳ ಹಲವಾರು ಇದರಲ್ಲೂ ಬಂದಿದೆ. ಇದನ್ನ ನೀವು ಹೇಗೆ ಬೇರಿಂದ ಮಾಡೋದು, ಕಾಂಡದಿಂದ ಮಾಡೋದು, ಬಳ್ಳಿಯಿಂದ ಮಾಡೋದು, ಗರಟ ಎಲ್ಲ ತರದ ಮಾಡ್ತೀರಾ? ಹೇಗೆ ಅದು ಬೇರೆ ನೀವು ಅದಕ್ಕಾಗಿ ಹುಡ್ಕೊಂಡು ಹೋಗ್ತಿರೋ, ಹೋದಾಗ ಎಲ್ಲೋ ಕಾಣ್ತು ಎತ್ಕೊ ಬರ್ತೀರಾ? ನಾವು ನಮ್ಮ
ನಮ್ಮ ತೋಟದ ಬದಿಯಲ್ಲಿರುವಂಥ ಬೆಟ್ಟ ಗುಡ್ಡ ಅಥವಾ ಬೇಣ ಅಥವಾ ಹೊಳೆ ಅಂಚಿನಲ್ಲಿ ಹೋಗಬೇಕಿದ್ರೆ ಒಂದು ತುಂಡ ಅದೇನೋ ಮುರ್ಕೊಂಡು ಬೀಳುತ್ತೆ. ಅದು ಯಾವ ಆಕಾರ ಮಾಡ್ಬೋದು ನಮಗೆ ಆ ತಲೆಗೆ ಕಲ್ಪನೆ ಬರುತ್ತೆ. ಇದಕ್ಕೆ ತಂದು ಹೀಗೆ ಕೆತ್ತರಿ ಹೀಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಅಂತ ಅದು ತಂದು ಮಾಡಿ. ಸಾಮಾನ್ಯ ಎಷ್ಟು ಕಲಾಕೃತಿಗಳನ್ನ ಮಾಡಿದೀರಾ? ಒಂದು ನಿಮಗೆ ಲೆಕ್ಕ ಇದೆಯಾ? ಇದೆಲ್ಲ 150 ಮೇಲ್ಪಟ್ಟೆ ಇದೆ. ಹಿಂದೆ ನಮ್ಮ ತಾಯಿ ನಮ್ಮ ಮಿಸಸ್ 6 ಗಂಟೆ ಹೊತ್ತಿಗೆ ಧಾರಾವಾಹಿ ನೋಡ್ತಿದ್ರು. ನನಗೆ ಆ ಧಾರಾವಾಹಿ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವನ ಇದಕ್ಕೆ ಕೆತ್ತನೆ ಮಾಡೋದು, ಅವ್ರಿಗೆ ಧಾರಾವಾಹಿ ನೋಡ್ತಿದ್ರು, ನನಗೆ ಇದಾಗ್ತಿತ್ತು. ಈ ಟಿಪಾಯಿ ಕೂಡ ನೀವೇ ಮಾಡಿದ್ದಲ್ಲ? ಹೌದೌದು. ಇದು ಯಾವ್ದ್ರದ್ದು? ಇದು ನಮ್ಮಲ್ಲಿ ಬಾಳೆ ನಾರಿಂದ, ಇದು ಬಾಳೆ ನಾರು ಮಧ್ಯ ಪಟ್ಟೆ ಇದು. ಇದನ್ನು ನೀವು ಜಡೆ ಹಣಿತೀರಲ್ಲ ಅದೇ ತರ ಹಣದು ನಮಗೆ ಇದು ಸುಲಭ ರೀತಿಯ ಆಕೃತಿಯಲ್ಲಿ ನಾನು ಮಾಡಿದ್ದು. ಇದರಲ್ಲಿ ಬೇರೆ ಬೇರೆ ಆಕೃತಿ ಮಾಡ್ಲಿಕ್ಕೆ ಬರುತ್ತೆ. ಎಲ್ಲ ಇದು ಕರೆಕ್ಟದ್ದಲ್ಲ ನೋಡಿ, ಸ್ಪ್ರಿಂಗು ಇದು. ಇದೆಲ್ಲ 3 ನಮೂನಿ ಆಕೃತಿ, ಒಂದೇ ಬೇರೆ 3 ನಮೂನಿ ಆಕೃತಿ ಇದೆ ನೋಡಿ. ಹೀಗೆ ಹಿಡ್ಕೊಂಡ್ರೆ ಮುಂಗುಸು ಏನೋ ಇದು ಒಂದೇ ಬೇರು. ಇದರಲ್ಲಿ ಹೀಗೆ ಹಿಡಿದ್ರೆ ಒಂದು, ಹೀಗೆ ಹಿಡಿದ್ರೆ ಮತ್ತೊಂದು ಇದೆ ನಾಟ್ಯ ರಾಣಿ. ಹೀಗೆ ಹಿಡಿದ್ರೆ ಒಂದು ಹಿಂಗಸಿನ ಆಕೃತಿ ಒಂದರಲ್ಲೇ ನೋಡಿ, ಒಂದರಲ್ಲೇ ಮುಖನೂ ಇದೆ. ಇಲ್ಲಿ ಮುಖ ಮಾಡಿದ್ದೀರಾ? ಹೌದು, ಮುಖ ನೋಡಿ, ಇದು ಮುಖ ನೋಡಿ. ಕಲೆ ಇದು 2 ಮುಖ ಇದೆ. ಹೀಗಿಟ್ರೆ ಒಂದು ಯಾವುದೋ ಒಂದು ಕಾಡು ಪ್ರಾಣಿ. ಹೌದು. ಇದು ನಮ್ಮಲ್ಲಿ ಅಡಿಕೆ ಡಬ್ಬೆಯಿಂದ ಮಾಡಿರುವಂತ ಒಂದು ಶಿವನ ಮೂರ್ತಿನ ಶಿವನ ಏನು ಶಿವ. ಇದನ್ನ ಹೇಗೆ ನೀವು ಉಳಿಸ್ಕೋತೀರಾ? ಈಗ ಮರ ಅಂದ್ಮೇಲೆ ಅದು ಕೊಟ್ಟು ಹಿಡಿಯೋದು, ಇದಾಗೋದು, ಬೂದಿ ಉದುರೋದು, ಹುಳ ತಿನ್ನೋದು, ಕಲರ್ ಪೇಡ್ ಆಗ್ತದೆ. ಇದಿಷ್ಟು ಕಲಾಕೃತಿಗಳು ತುಂಬಾ ಇವೆ ನಿಮ್ದು. ಅದನ್ನೆಲ್ಲ ಹೇಗೆ ನೀವು ಈ ಅಡಿಕೆದ ಒಂದು ವಿಶೇಷ ಏನಿದೆ, ಬುಡುಕಿನ ತುಂಡನ್ನ ಒಂದು 20 ಫೂಟಿನ ತುಂಡನ್ನೇ ಆಗಬೇಕು. ಇದು ಈ ಕಲಾಕೃತಿ ಮಾಡೋದು ಬುಡುಕಿನ ತುಂಡು ಒಂದು 20 ಫೂಟಿನ ತುಂಡಿನ ಅದರದ್ದೇ ಆಗಬೇಕು. ಬಾಕಿ ಯಾವುದು ಬರುವುದಿಲ್ಲ. ಅದನ್ನ ಒಳಗೆ ತಿರುಳನ್ನು ತೆಗೆದು ಅದಕ್ಕೆ ನಾವು ಕಟ್ಟಿಗೆ ಹೊಡೆಯುವಂತ ಆಯಿಲು ಯಾವುದೇ ಇರಲಿ, ಟಚ್ ವುಡ್ ಇರಲಿ ಅಥವಾ ಯಾವುದೇ ಅದು ಹೊಡೆದಿಟ್ರೆ ಅದು ಬಹಳ ಬಾಳಿಕೆ ಬರುತ್ತೆ. ಈಗ ನೀವು ಮಾಡಿದಂತ ಎಲ್ಲಾ ಕಲಾಕೃತಿಗಳಿಗೂ ಅಷ್ಟು ಕಟ್ಟಿಗೆ ಹೊಡೆದಿದ್ರೆ ಮಾತ್ರ ನಮ್ಗೆ ಇದಿಲ್ಲ. ಇದು ಕಾಫಿ ವುಡ್ ನಲ್ಲಿ ಬರುತ್ತೆ. ಕಾಫಿ ವುಡ್ ಇದಕ್ಕಿಂತ ಚಂದ ಆಕೃತಿನೇ ಬರುತ್ತೆ. ಅದಕ್ಕೆ ಅದು ಇಷ್ಟು ನಮ್ಮಲ್ಲಿ ಮರದಷ್ಟು ಬಾಳಿಕೆ ಬರುವುದಿಲ್ಲ. ಇದು ಎಷ್ಟು ವರ್ಷ ಇಟ್ಟರು ಹಾಳು ಆಗೋಲ್ಲ. ಇದು ಸೇಮ್ ಹೀಗೆ ಇರುತ್ತೆ, ಅದಾಗಲ್ಲ, ಲಡ್ಡ ಹೋಗ್ಬಿಡುತ್ತೆ ಕಾಫಿ. ಇಲ್ಲಾಂದ್ರೆ ಈ ಬಾಳೆಪಟ್ಟೆ ಎಲ್ಲ ಈಗ ನೀವು ಅದ್ರ ಹೊಡಿದಿದ್ರೆ ಈ ಬಾಳೆಪಟ್ಟೆ ಎಲ್ಲ ಲಡ್ಡ ಆಗ್ಬಿಡ್ತದೆ. ಬಾಳೆಪಟ್ಟೆ ಒಣಗಿದ ಮೇಲೆ ಮುಗಿದು. ಹೌದೌದು, ಟಚ್ ಹೊಡೆದ್ರೆ ಮಾತ್ರ ಯಾವ್ದು ಎಷ್ಟು ವರ್ಷ ಇಟ್ಟರು ಹಾಳಾಗುದಿಲ್ಲ. ಅದು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲ ಹೊಡಿಬೇಕಾಗುತ್ತೆ. ಹೌದು, ಅದೇ ಈಗ ಮಾಡಿದ್ಕಿಂತ ಇಟ್ಕೊಳ್ಳೋದು ಮಹತ್ವ ಅದೇ. ನೀವು ಈಗ ಇದಿಷ್ಟು ಕಲಾಕೃತಿಗಳನ್ನ ನೀವು ಮಾಡಿದ್ರಿ, ಇಟ್ಕೊಂಡ್ರಿ, ಪ್ರದರ್ಶನ ಮಾಡಿದ್ರಿ, ಪ್ರಶಸ್ತಿ ಬಂತು. ಇನ್ನು ಮುಂದಿನ ಪೀಳಿಗೆಗ ಅಥವಾ ಮುಂದಿನ ಯಾರಿಗಾದ್ರೂ ಇದನ್ನ ಕಲ್ಸಿದೀರಾ ಅಥವಾ ಯಾರಾದ್ರೂ ಕಲ್ತಿದಾರ ಇದನ್ನ ಮಾಡೋದು ಕಲ್ತೇ ಬಹಳ ಜನ ಕಲ್ತಿದ್ದಾರೆ. ಅದು ಮುಂದಿನ ಅವರು ಬೆಳೆಸ್ಕೊಂಡು ಹೋಗ್ತಾ ಇರ್ಬಿಟ್ಟು ಅದು ಅವ್ರಿಗೆ ಬಿಟ್ಟಿದ್ದು. ಆಗ ನಾ ಕಲಿಸಿದ್ದು ಇಲ್ಲಿ ಕಿವುಡ ಮುಖರ ಶಾಲೆಯಲ್ಲಿ ಇದೆ. ಈ ತರ ಬಾಳೆ ನಾರಿನ ಈ ತರ ಬಾಳೆ ನಾರಲ್ಲಿ ಇನ್ನೂ ತುಂಬಾ ಕಲಾಕೃತಿಗಳನ್ನ ಹೌದೌದು. ಅಲ್ಲೂ ಫಸ್ಟ್ ಕಲ್ಸಕ್ಕೆ ಹೋಗಿದ್ದೀನಿ ನಾನು ಕಿವುಡ ಮುಖರ ಶಾಲೆಯಲ್ಲಿ. ಪಾಪ ಅವರು ನೋಡಿ ನನಗೆ ಬಹಳ ಇದಾಯ್ತು. ಅವರು ಕಲ್ತಿದ್ದಾರೆ, ಒಳ್ಳೆ ರೀತಿನೇ ಕಲ್ತಾರೆ. ಹಾಗೆ ಚಿಕ್ಕಮಂಗ್ಳೂರು ಕೊಪ್ಪದಲ್ಲೂ ಹೋಗಿ ಕಲ್ಸಿದ್ದೀನಿ, ಇಲ್ಲಿ ಹಾವೇರಿಯಲ್ಲಿ ಹೋಗಿ ಕಲ್ಸಿದ್ದೀನಿ. ಅವ್ರಿಗೆ ಕಲಿತಾರೆ ಬಿಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ಈ ಬೇರೆ ಬೊಗಟೆದು ಕಲ್ಸಿದ್ದೀರಾ? ಹೌದೌದು, ಕಲಾಕೃತಿ. ಇದು ಔಷಧಿ ಸಮ್ಮೇಳನ ಕಾರ್ಯಾಗಾರ ಅಂತೂ 90-95 ಆಗಿದೆ. ಮಂಜುನಾಥ್ ಹೆಗಡೆ ಅವರೇ, ನಮ್ಮ ಜಗತಿ ಚಾನೆಲ್ ಮೂಲಕ ನಿಮ್ಮನ್ನ ಜನರೆದುರಿಗೆ ಇಡುವುದು ನಮ್ಮ ಉದ್ದೇಶವಾಗಿತ್ತು. ಅದಕ್ಕೆ ಸಹಕಾರ ನೀಡಿ ನಿಮ್ಮ ಈ ನಾಟಿ ವೈದ್ಯಕೀಯ ಮತ್ತು ದಾರುಕಾಷ್ಟ ಕಲೆಗಳ ಬಗ್ಗೆ ತುಂಬ ಸುಂದರವಾದ ಮಾಹಿತಿಯನ್ನು ನೀಡಿದ್ದೀರಾ. ಇನ್ನು ಮುಂದೆಯೂ ಕೂಡ ಈ ನಾಟಿ ವೈದ್ಯಕೀಯ ಮತ್ತು ದಾರುಕಾಷ್ಟ ಕಲೆ ನೀವು ಮುಂದುವರಿಸ್ಕೊಂಡು ಹೋಗುವಾಗ ಆಗಲಿ, ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಮ್ಮ ಚಾನಲ್ ಮೂಲಕ ನಿಮಗೆ ಶುಭಾಶಯ ಹಾಗೂ ಭಗವಂತನಲ್ಲಿ ಆಶೀರ್ವಾದವನ್ನು ಕೂಡ ಕೋರ್ತೇವೆ. ಧನ್ಯವಾದಗಳು. ಜಗತಿ